ಕರೆಕ್ಟ್. ಅಂದರೆ ಸುಮೇಧ್ ಅವ್ರ ಜೊತೆಗೆ ಹೆಂಗೆ ಕೊಲಾಬ್ರೇಷನ್ ಹೆಂಗೆ ಶುರು ಆಯ್ತು ಆ್ಯಕ್ಚುಲಿ? ಇದು ಸೂ ಫ್ರಮ್ ಸೋಗಿಂತ ಮೊದಲೇ ಪ್ಲಾನ್ ಆಗಿದ್ದ ಇದೆಲ್ಲ, ಯಾಕಂದ್ರೆ ಅವ್ರು ರಿಲೀಸ್ಗಿಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಇದನ್ನೆಲ್ಲ, ಅಥವಾ ಯಾವಾಗ ಅಪ್ರೋಚ್ ಆಗಿದ್ದು ಸುಮೇಧ್ ಅವರು, ಅಥವಾ ಹೆಂಗೆ ಅಪ್ರೋಚ್ ಆದ್ರಿ ನೀವೆಲ್ಲ? ಸೊ ನನಗೆ ಬಂದಿದ್ದು ಡೈರೆಕ್ಟ್ಲಿ ಫ್ರಮ್ ದ ಟೀಮ್. ಐ ಥಿಂಕ್ ಸುಮೇಧ್ ವಾಸ್ ಫ್ರೆಂಡ್ಸ್ ವಿತ್ ಇಲ್ಲಿ ಸುಮಂತ್ ಅಂತ ಇದ್ದಾರೆ, ಅಂದರೆ ಪ್ರೊಡಕ್ಷನ್ ಪಾರ್ಟ್ ಯಾರಿದ್ರು, ಸೊ ಅವರಿಗೆ ಸುಮೇಧ್ ಪರಿಚಯ ಇದ್ರು ಮುಂಚೆ. ಸೊ ಅವರಿಂದ ಅವ್ರಿಗೆ ಬಂತು, ಅವರಿಂದ ನನ್ನ ಮ್ಯೂಚುವಲ್ ಫ್ರೆಂಡ್ ಒಬ್ಬರಿಂದ ನನಗೆ ಬಂತು. ಅವರು ಪಿಚ್ ಡೆಕ್ ಎಲ್ಲ ಪ್ರಿಪೇರ್ ಮಾಡಿ ನನ್ನ ಅಪ್ರೋಚ್ ಮಾಡಿದ್ರು, ಈ ಥರ ಐಡಿಯಾ ಇದೆ ನಿಮ್ಗೆ ಅನ್ಸುತ್ತೆ ಮಾಡ್ಬೋದಾ ಅಂತ. ಇವನ್ ಟ್ರ್ಯಾಕ್ ಕೂಡ ಕಳಿಸಿದ್ರು, ವೆರಿ ಬ್ಯೂಟಿಫುಲ್ ಟ್ರ್ಯಾಕ್ ಆಫ್ ಕೋರ್ಸ್ ಅದು. ಆಮೇಲೆ ಮೂಡ್ ಬೋರ್ಡು ಅಷ್ಟೇ, ಎಷ್ಟು ಸ್ಪೆಸಿಫಿಕ್ ಆಗಿ ಅಂದರೆ, ಬಿಕಾಸ್ ಯಾರಾದರೂ ಸ್ವಲ್ಪ ಟೈಮ್ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋ ಬದಲು ನಾವು ಹಿಂಗೆ ಅಂದ್ಕೊಂಡಿದ್ದೀವಿ ಅಂತ ಹೇಳೋ ಬದಲು ಯಾರಾದರೂ ಇಫ್ ದೇ ಹ್ಯಾವ್ ಟೇಕನ್ ಟೈಮ್ ಟು ಮೇಕ್ ಅ ಮೂಡ್ ಬೋರ್ಡ್ ಆಗಲಿ, ಸ್ವಲ್ಪ ಅದ್ರ ಮೇಲೆ ದೇ ಇವನ್ ಮೇಡ್ ಅ ನೈಸ್ ಕ್ರಿಯೇಟಿವ್ ಗ್ರಾಫಿಕ್ ಡಿಸೈನ್. ಈವನ್ ಜಸ್ಟ್ ಈ ಡೂಡ್ಲಿಂಗ್ ಅಂತ ಮಾಡ್ತಾರಲ್ಲ, ಅದೇ ಇದರಲ್ಲೇ ಸ್ವಲ್ಪ ಆ್ಯನಿಮೇಟೆಡ್ ಡೂಡ್ಲಿಂಗ್ ಮಾಡಿ ಈ ಥರ ಫ್ಲೋ ಆಗುತ್ತೆ ಅಂತೆಲ್ಲ ಮಾಡಿದರು. ಸೊ ಅಷ್ಟೆಲ್ಲ ನಿಮ್ಮಿಂದ ಒಂದು ಪ್ರೇರಣೆ ತಗೊಂಡು ಮಾಡೋ ಕೆಲಸ ಯಾವಾಗಲೂ ನೋಡಿದ್ರೆ ಖುಷಿ ಆಗುತ್ತಲ್ವ. ಸೊ ಅವರಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ನನ್ನ ಕಡೆಯಿಂದ ಐ ಹ್ಯಾವ್ ಟು ಪುಟ್ ಮೈ ಬೆಸ್ಟ್.